ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ದಕ್ಷಿಣ ಭಾರತದಾದ್ಯಂತ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂತಹ ದೇವರುಗಳ ಪಟ್ಟಿಯಲ್ಲಿ ಅಯ್ಯಪ್ಪ ಸ್ವಾಮಿ ಅಗ್ರಪಂಕ್ತಿಯಲ್ಲಿ ಬರುತ್ತಾರೆ. ಅಯ್ಯಪ್ಪ ಸ್ವಾಮಿಯನ್ನು ಹರಿಹರ ಸುತ ಎಂದೂ ಸಹ ಕರೆಯಲಾಗುತ್ತದೆ. ಹರಿ ಎಂದರೆ ಮಹಾವಿಷ್ಣುದೇವರು, ಹರ ಎಂದರೆ ಶಿವಪರಮಾತ್ಮರು. ಏಕೆಂದರೆ ಅಯ್ಯಪ್ಪ ಸ್ವಾಮಿಯು ಶಿವಪರಮಾತ್ಮರು ಮತ್ತು ಭಗವಾನ್ ಮಹಾವಿಷ್ಣುದೇವರ ಮೋಹಿನಿ ಅವತಾರದ ಸಂಯೋಗದಿಂದಲೇ ಜನಿಸಿದವರು. ಮಣಿಕಂಠ, ಪಂದಳಕಂದ, ಧರ್ಮಶಾಸ್ತ, ಶಾಸ್ತ ಎಂಬ ಇತರ ಹೆಸರುಗಳು ಸಹ ಅಯ್ಯಪ್ಪ ಸ್ವಾಮಿಗಿದೆ. ಭೂಲೋಕಕ್ಕೆ ಕಂಟಕಿಯಾಗಿದ್ದಂತಹ ಮಹಿಷಿಯ ವಧೆಗಾಗಿಯೇ ಅಯ್ಯಪ್ಪ ಸ್ವಾಮಿ ಜನಿಸುತ್ತಾರೆ. ಬ್ರಹ್ಮದೇವರಿಗೆ ಕುರಿತು ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರಿಂದ ಮಹಾವಿಷ್ಣು ಮತ್ತು ಶಿವದೇವರಿಗೆ ಜನಿಸುವಂತಹ ಪುತ್ರನಿಂದ ಮಾತ್ರ ತನ್ನನ್ನು ಸಂಹರಿಸಲು ಸಾಧ್ಯವಾಗಬೇಕು ಎಂಬ ಅಸಾಧ್ಯವಾದ ವರವನ್ನು ಮಹಿಷಾಸುರನ ಸಹೋದರಿಯಾದ ಮಹಿಷಿ ಪಡೆದಿರುತ್ತಾಳೆ. ಮಹಿಷಿಯ ಅಟ್ಟಹಾಸವನ್ನು ನಿಲ್ಲಿಸಲು ಮಹಾವಿಷ್ಣುದೇವರು ಮೋಹಿನಿ ಅವತಾರವನ್ನು ತಾಳಿದಾಗ ಶಿವಪರಮಾತ್ಮರು ಮತ್ತು ಮೋಹಿನಿಯರ ಸಂಯೋಗದಿಂದ ಅಯ್ಯಪ್ಪ ಸ್ವಾಮಿ ಜನಿಸುತ್ತಾರೆ. ಮಹಿಷಿಯನ್ನು ವಧಿಸಿದ ನಂತರ ಕೇರಳದ ಶಬರಿಮಲೆ ಆಲಯದಲ್ಲಿ ಚಿನ್ಮುದ್ರೆಯಿಂದ ಯೋಗ ಮುದ್ರೆಯಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತಾದಿಗಳನ್ನು ಅನುಗ್ರಹಿಸುತ್ತಲಿದ್ದಾರೆ ಅಯ್ಯಪ್ಪ ಸ್ವಾಮಿ. ದಕ್ಷಿಣ ಭಾರತದಲ್ಲಿ, ಅದರಲ್ಲಿಯೂ ಕೇರಳ ರಾಜ್ಯದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಸಿದಂತಹ ದೇಗುಲಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಕೇರಳ ರಾಜ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಬಾಲ್ಯಾವಸ್ಥೆಯಿಂದ ಬ್ರಹ್ಮಚರ್ಯದವರೆಗೂ ಸಹ ಅವರ ಜೀವನದ ವಿವಿಧ ಹಂತಗಳನ್ನು ಪ್ರತಿನಿಧಿಸುವಂತಹ 5 ಪ್ರಮುಖ ದೇವಾಲಯಗಳಿವೆ. ಈ 5 ಅಯ್ಯಪ್ಪ ಕ್ಷೇತ್ರಗಳನ್ನು ಪಂಚ ಅಯ್ಯಪ್ಪ ಕ್ಷೇತ್ರಗಳು ಅಥವಾ ಪಂಚಶಾಸ್ತಾ ದೇವಸ್ಥಾನಗಳು ಎಂದು ಕರೆಯಲಾಗುತ್ತದೆ. ಈ 5 ದೇವಸ್ಥಾನಗಳು ಸಹ ಶಬರಿಮಲೆ ತೀರ್ಥಯಾತ್ರೆಯ ಭಾಗವೇ ಆಗಿವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕೇರಳ ರಾಜ್ಯದಲ್ಲಿರುವ ಅಯ್ಯಪ್ಪ ಸ್ವಾಮಿಯವರಿಗೆ ಮುಡಿಪಾಗಿರುವಂತಹ ಪಂಚ ಅಯ್ಯಪ್ಪ ದೇಗುಲಗಳು ಯಾವುವು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವಿಂದು ಬಿತ್ತರಿಸುವವರಿದ್ದೇವೆ. ಪಂಚ ಅಯ್ಯಪ್ಪ ಕ್ಷೇತ್ರಗಳು: ಕುಳತುಪುಳ ಬಾಲಶಾಸ್ತಾ ದೇವಸ್ಥಾನ. ಕೇರಳದ ಕೊಲ್ಲಂ ಜಿಲ್ಲೆಯ ಪತ್ತನಾಪುರಂ ತಾಲೂಕಿನಲ್ಲಿ ಕಲ್ಲಡ ನದಿಯ ಉಪನದಿಯಾದ ಕುಳತುಪುಳ ನದಿಯ ತೀರದಲ್ಲಿ ಕುಳತುಪುಳ ಶಾಸ್ತಾ ದೇವಸ್ಥಾನ ಸ್ಥಿತವಿದೆ. ಇಲ್ಲಿನ ಪ್ರಧಾನ ದೇವರು ಬಾಲಕನ ರೂಪದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಯನ್ನು ಇಲ್ಲಿ ಮಣಿಕಂಠ ಎಂದು ಕರೆದು ಪೂಜಿಸಲಾಗುತ್ತದೆ. ಕುಳತುಪುಳದ ಅಯ್ಯಪ್ಪ ಸ್ವಾಮಿಯ ವಿಗ್ರಹವು ಸಾಕ್ಷಾತ್ ಶ್ರೀ ಗುರು ಪರಶುರಾಮರಿಂದಲೇ ಸ್ಥಾಪಿತವಾಗಿದೆ ಎಂಬ ಪ್ರತೀತಿ ಇದೆ. ಪಂದಳಂನ ರಾಜರು ಅಯ್ಯಪ್ಪ ಸ್ವಾಮಿಗೆ ದೇಗುಲವನ್ನು ನಿರ್ಮಿಸಿದ್ದಾರೆ. ಇಲ್ಲಿರುವ ದೇವರು ಉಗ್ರ ಮನಸ್ಥಿತಿ ಮತ್ತು ಶುಭ ಮನಸ್ಥಿತಿ ಎರಡನ್ನೂ ಹೊಂದಿದ್ದಾರೆ. ಈ ದೇಗುಲದ ಸಮೀಪವಿರುವಂತಹ ಕೊಳದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮೀನುಗಳಿವೆ. ಈ ಮೀನುಗಳು ಅಯ್ಯಪ್ಪ ಸ್ವಾಮಿಗೆ ಬಹಳ ಪ್ರಿಯವಾದವು. ಈ ಮೀನುಗಳಿಗೆ ಆಹಾರವನ್ನು ನೀಡಿದರೆ ಚರ್ಮ ರೋಗಗಳೆಲ್ಲ ವಾಸಿಯಾಗುತ್ತವೆ ಎಂಬ ಪ್ರತೀತಿ ಇದೆ. ಆರ್ಯಂಕಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿನ ಆರ್ಯಂಕಾವು ಎಂಬಲ್ಲಿನ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಹದಿಹರೆಯದ ಯುವಕರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಆಲಯವು ಕುಳತುಪುಳ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ದೇವರು ಆನೆಯ ಮೇಲೆ ಬಲಗಾಲನ್ನು ನೇರಕ್ಕೆ ಬಿಟ್ಟು ಎಡಗಾಲನ್ನು ಮಡಚಿ ಕುಳಿತಿದ್ದಾರೆ. ಯುವಕರಾದ ಅಯ್ಯಪ್ಪ ಸ್ವಾಮಿ ಮಧ್ಯದಲ್ಲಿದ್ದು ಎಡಭಾಗದಲ್ಲಿ ದೇವಿ ಮತ್ತು ಬಲಭಾಗದಲ್ಲಿ ಶಿವದೇವರು ನೆಲೆಸಿದ್ದಾರೆ. ಅಯ್ಯಪ್ಪ ಸ್ವಾಮಿಯನ್ನು ತಿರು ಆರ್ಯನ್ ಎಂದು ಇಲ್ಲಿ ಕರೆಯುವುದರಿಂದಲೇ ಈ ಸ್ಥಳಕ್ಕೆ ಆರ್ಯಂಕಾವು ಎಂಬ ಹೆಸರು ಬಂದಿದೆ. ಶನಿದೋಷ ನಿವಾರಣೆ, ಮದುವೆಗೆ ಸಂಬಂಧಪಟ್ಟ ಅಡೆತಡೆಗಳ ನಿವಾರಣೆ ಹಾಗೂ ರೋಗಗಳ ನಿವಾರಣೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗಿದೆ. ಅಚ್ಚಂಕೋವಿಲ್ ಶಾಸ್ತಾ ಕ್ಷೇತ್ರ. ಕೇರಳದ ಬಹುಮುಖ್ಯ ಅಯ್ಯಪ್ಪ ಸ್ವಾಮಿಯ ಆಲಯಗಳಲ್ಲಿ ಅಚ್ಚಂಕೋವಿಲ್ ಶಾಸ್ತ್ರ ದೇವಸ್ಥಾನವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಈ ದೇಗುಲ ಕೇರಳದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರಕ್ಕರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮೀಯರೇ, ಇದೊಂದು ದೇಗುಲದಲ್ಲಿ ಮಾತ್ರ ಅಯ್ಯಪ್ಪ ಸ್ವಾಮಿಯನ್ನು ಗೃಹಸ್ಥಾಶ್ರಮದಲ್ಲಿರುವಂತೆ ಪೂಜಿಸಲಾಗುತ್ತದೆ. ಆದ್ದರಿಂದಲೇ ಇಲ್ಲಿ ಅಯ್ಯಪ್ಪ ಸ್ವಾಮಿಯು ಅವರ ಪತ್ನಿಯರಾದ ಪೂರ್ಣ ಹಾಗೂ ಪುಷ್ಕಳರೊಂದಿಗೆ ನೆಲೆಸಿ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ. ಈ ವಿಗ್ರಹವನ್ನು ಸಹ ಗುರು ಪರಶುರಾಮರೇ ಸ್ಥಾಪಿಸಿದ್ದಾರೆ. ಅಚ್ಚಂಕೋವಿಲ್ ಶಾಸ್ತಾ ದೇಗುಲ ವಿಷಕಾರಿ ಹಾವುಗಳ ಕಡಿತವನ್ನು ಗುಣಪಡಿಸಲು ಪ್ರಸಿದ್ಧಿಯಾಗಿದೆ.
ಇಲ್ಲಿನ ಅಯ್ಯಪ್ಪ ಸ್ವಾಮಿ ತಮ್ಮ ಎಡಗೈನಲ್ಲಿ ಚಂದನ ಮತ್ತು ತೀರ್ಥವನ್ನು ಹಿಡಿದಿದ್ದಾರೆ. ಹಾವಿನ ಕಡಿತವನ್ನು ಗುಣಪಡಿಸಲು ಬೇಕಾಗಿರುವ ಔಷಧೀಯ ಗುಣಗಳು ಈ ಚಂದನ ಹಾಗೂ ತೀರ್ಥದಲ್ಲಿವೆ ಎಂದು ಹೇಳಲಾಗುತ್ತದೆ. ಶಬರಿಮಲೆ ತೀರ್ಥಯಾತ್ರೆಗೆ ತೆರಳುವ ಭಕ್ತಾದಿಗಳು ಅಚ್ಚಂಕೋವಿಲ್ ಶಾಸ್ತಾ ದೇಗುಲಕ್ಕೂ ಸಹ ಭೇಟಿಯನ್ನು ನೀಡುತ್ತಾರೆ. ಕಾಂತಮಲೈ ದೇವಸ್ಥಾನ ಪಂಚ ಅಯ್ಯಪ್ಪ ಕ್ಷೇತ್ರಗಳಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ನಿಗೂಢ ದೇಗುಲವೆಂದರೆ ಅದು ಕಾಂತಮಲೈ ಅಯ್ಯಪ್ಪ ಸ್ವಾಮಿ ದೇಗುಲ. ಈ ಆಲಯವು ಕೈಲಾಸ ಮತ್ತು ವೈಕುಂಠದಂತೆಯೇ, ಏಕೆಂದರೆ ಈ ಆಲಯವನ್ನು ಬರಿಗಣ್ಣಿನಿಂದ ಯಾರೂ ಸಹ ನೋಡಲು ಸಾಧ್ಯವಿಲ್ಲ. ಈ ಆಲಯವು ಪೊನ್ನಂಬಲ ಮೇಡುವಿನ ಬಳಿ ಇರುವಂತಹ ದಟ್ಟ ಅರಣ್ಯದೊಳಗೆ ಇರಬಹುದೆಂದು ಊಹಿಸಲಾಗುತ್ತದೆ. ಆದರೆ ಆಲಯದ ನಿಖರವಾದ ಸ್ಥಳ ಯಾರಿಗೂ ಸಹ ತಿಳಿದಿಲ್ಲ. ಕಾಂತಮಲೈ ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿ ವಾನಪ್ರಸ್ಥಾಶ್ರಮ ರೂಪದಲ್ಲಿ ನೆಲೆಸಿದ್ದಾರಂತೆ. ಈ ದೇಗುಲವನ್ನು ಸಹ ಗುರು ಪರಶುರಾಮರೇ ಸ್ಥಾಪಿಸಿದ್ದಾರೆ ಎಂದು ಉಲ್ಲೇಖಿಸಲಾಗುತ್ತದೆ. ಇದೇ ಕಾಂತಮಲೈನಿಂದ ಅಯ್ಯಪ್ಪ ಸ್ವಾಮಿಯು ತಮ್ಮ ದೈವಿಕ ಲೀಲೆಗಳನ್ನು ನಡೆಸುತ್ತಾರೆ ಎಂದು ಹೇಳಲಾಗುತ್ತದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೇರಳ ರಾಜ್ಯದ ಪತ್ತನಂತಿಟ್ಟ ಜಿಲ್ಲೆಯ ಪ್ರಸಿದ್ಧವಾದಂತಹ ಶಬರಿಮಲೆ ಬೆಟ್ಟದ ಮೇಲೆ ಸ್ಥಿತವಿರುವ ಅಯ್ಯಪ್ಪ ಸ್ವಾಮಿಯ ದೇಗುಲ ಭಾರತದಲ್ಲಿಯೇ ಅತ್ಯಂತ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1574 ಅಡಿ ಎತ್ತರದಲ್ಲಿರುವ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದೇಗುಲ ಜಾತಿ, ಮತ ಮತ್ತು ಧರ್ಮದ ಅಡೆತಡೆಗಳನ್ನೆಲ್ಲ ಮೀರಿ ಆಧ್ಯಾತ್ಮಿಕ ಸಾಂತ್ವನವನ್ನು ಬಯಸುವ ಎಲ್ಲರನ್ನೂ ಸಹ ತನ್ನತ್ತ ಸ್ವಾಗತಿಸುತ್ತದೆ. ಶಬರಿಮಲೆಯಲ್ಲಿರುವ ಆಲಯವನ್ನು ದೇವಶಿಲ್ಪಿಗಳಾದ ಗುರು ವಿಶ್ವಕರ್ಮರೇ ನಿರ್ಮಿಸಿದರೆಂದು, ಅದಕ್ಕೆ ರೂಪುರೇಷೆಗಳನ್ನು ಗುರು ಪರಶುರಾಮರೇ ಕೊಟ್ಟಿದ್ದರೆಂದು ಉಲ್ಲೇಖಿಸಲಾಗುತ್ತದೆ. ಈ ಆಲಯದಲ್ಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿಯು ಶಾಶ್ವತ ಬ್ರಹ್ಮಚಾರಿಯ ಸ್ಥಿತಿಯಲ್ಲಿ ನೆಲೆಸಿದ್ದಾರೆ. ಇದೇ ಕಾರಣಕ್ಕಾಗಿ 10 ರಿಂದ 50 ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರಿಗೆ ಈ ದೇಗುಲದಲ್ಲಿ ಪ್ರವೇಶವಿರುವುದಿಲ್ಲ. ಇತರ ಹಿಂದೂ ದೇಗುಲಗಳಂತೆ ಶಬರಿಮಲೆ ಅಯ್ಯಪ್ಪ ದೇಗುಲ ವರ್ಷಪೂರ್ತಿ ತೆರೆದಿರುವುದಿಲ್ಲ. ಶಬರಿಮಲೆಯ ತೀರ್ಥಯಾತ್ರೆಯು ನವೆಂಬರ್ ತಿಂಗಳಿನಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗಿ ಜನವರಿ ತಿಂಗಳಿನಲ್ಲಿ ಕೊನೆಗೊಳ್ಳುತ್ತದೆ. ಇಲ್ಲಿಗೆ ಬರುವಂತಹ ತೀರ್ಥಯಾತ್ರಿಗಳು 41 ದಿನಗಳ ಕಾಲ ಕಟ್ಟುನಿಟ್ಟಿನ ವ್ರತಾನುಷ್ಠಾನವನ್ನು ಮಾಡಿಯೇ ಶಬರಿಮಲೆಯ ಸ್ವಾಮಿಯ ದರ್ಶನವನ್ನು ಮಾಡಬೇಕೆಂಬ ಪರಿಪಾಠವಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು 18 ಪವಿತ್ರ ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಮೆಟ್ಟಿಲನ್ನು ಏರುವಾಗ ಭಕ್ತಾದಿಗಳು ತಮ್ಮ ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ತೆರಳುತ್ತಾರೆ. ಈ 18 ಮೆಟ್ಟಿಲುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆನ್ನುವಂತಹ ಮನುಷ್ಯನ ಷಡ್ವರ್ಗಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು 4 ಅಂತಃಕರಣಗಳನ್ನು ಸಂಕೇತಿಸುತ್ತವೆ. ಇವೆಲ್ಲವುಗಳನ್ನು ಜಯಿಸಿ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಶಬರಿಮಲೆಯ ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಮಕರ ಜ್ಯೋತಿ ಕಾಣಿಸುತ್ತದೆ. ಇದನ್ನು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯವರೇ ಜ್ಯೋತಿರ್ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಎಂದು ಭಕ್ತಾದಿಗಳು ಅಚಲವಾಗಿ ನಂಬುತ್ತಾರೆ. ಕೋಟ್ಯಾಂತರ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಮಕರ ಜ್ಯೋತಿಯ ರೂಪದಲ್ಲಿ ದರ್ಶನವನ್ನು ನೀಡುವ ಅಯ್ಯಪ್ಪ ಸ್ವಾಮಿಗಾಗಿ ಕಾದು ಕುಳಿತಿರುತ್ತಾರೆ. ಆತ್ಮೀಯರೇ, ನೆರೆಯ ಕೇರಳ ರಾಜ್ಯದಲ್ಲಿರುವ 5 ಅಯ್ಯಪ್ಪ ಸ್ವಾಮಿ ಕ್ಷೇತ್ರಗಳು ಅಥವಾ ಪಂಚಶಾಸ್ತ್ರ ದೇವಸ್ಥಾನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.